ತಿಳಿಸ್ತಾರೆ. ಇನ್ನು ದ್ರವ್ಯಗಳ ಪ್ರದೇಶ ಸಂಖ್ಯೆ ಹೋಂತಿಯ ಸಂಖ್ಯಾ ಜೀವೇ ಧರ್ಮೆ ಅನಂತ ಆಯಾಸೆ ಮುಕ್ತೇತಿವಿಯ ಪ್ರದೇಶ ಕಾಲಸ್ವ ಗುಣ ತೇನ ಸೋಕಾವೋ. ಇಲ್ಲಿ ದ್ರವ್ಯಗಳ ಪ್ರದೇಶ ಸಂಖ್ಯೆಯನ್ನು ತಿಳಿಸ್ತಾರೆ. ಒಂದು ಜೀವದಲ್ಲಿ ಧರ್ಮ ಅಧರ್ಮ ದ್ರವ್ಯದಲ್ಲಿ ಅಸಂಖ್ಯಾತ ಪ್ರದೇಶಗಳು ಇರುತ್ತವೆ. ಆಕಾಶದಲ್ಲಿರುವಂತಹ ಅನಂತ ಪ್ರದೇಶಗಳು ಇರುತ್ತವೆ. ಉದ್ಗಲ ದ್ರವ್ಯದಲ್ಲಿ 3 ಪ್ರಕಾರದ ಸಂಖ್ಯಾತ ಅಸಂಖ್ಯಾತ ಮತ್ತು ಅನಂತ ಪ್ರದೇಶಗಳು ಇರುತ್ತವೆ. ಕಾಲದ್ರವ್ಯದಲ್ಲಿ ಒಂದು ಪ್ರದೇಶ, ಅದರಿಂದ ಕಾಲದ್ರವ್ಯವು ಕಾಯ ಅಂದರೆ ಬಹು ಪ್ರದೇಶಿ ಅಲ್ಲ. ಅದಕ್ಕಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಕಾಲವನ್ನು ತಗೊಳ್ಳೋಂಗಿಲ್ಲ, ಕಾಲದ್ರವ್ಯ ಇದರೊಳಗೆ ಸೇರ್ಕೊಳ್ಳೋಂಗಿಲ್ಲ, ಕಾಲದ್ರವ್ಯ ಪರಿವರ್ತನೆ ಮಾಡ್ತಾ ಇರ್ತದೆ, ಕಾಲದ್ರವ್ಯ ಸ್ವತಂತ್ರವಾಗಿರ್ತದೆ, ಕಾಲದ್ರವ್ಯ ಯಾವಾಗಲೂ ಕೂಡ ಏಕ ಪ್ರದೇಶವಾಗಿರ್ತದೆ. ಕಾಲದ್ರವ್ಯ ಇದರೊಳಗೆ ಸೇರ್ಪಡಿಸೋದಿಲ್ಲ. ಅದು ದ್ರವ್ಯ ಇರ್ಬೋದು, ಅಸ್ಥಿ ಕಾಯವಲ್ಲ, ಅಸ್ಥಿವಾನವಲ್ಲ. ಹೀಗಾಗಿ ಕಾಲದ್ರವ್ಯವನ್ನು ಬಿಟ್ಟು ಉಳಿದ ಸಂಖ್ಯೆಗಳು ಅಲ್ಲಿರುವಂಥ ಅನಂತ ಪ್ರದೇಶಿಗೆ ತಗೊಳ್ಬೋದು. ಎಷ್ಟು ಪ್ರದೇಶಿ? ಹಿಂದೆ ಹೇಳಿದೆ, ಒಂದು ಪಾಯಿಂಟಿಗೆ ಅಲ್ಲಿ ಒಂದು ಪ್ರದೇಶ ಅಂತ ಹೇಳ್ತಾರೆ. ಅಸಂಖ್ಯಾತ ಪ್ರದೇಶಗಳಿದ್ದಾಗ ಮಾತ್ರ ಅಲ್ಲಿ ಏನಾಗ್ತೈತಿ, ಇವು ಧರ್ಮದ್ರವ್ಯ ಅಧರ್ಮ ದ್ರವ್ಯಗಳಲ್ಲಿ ಅನಂತ ಪ್ರದೇಶಗಳೊಳಗೆ ಅವೆಲ್ಲ ದ್ರವ್ಯಗಳು ನೋಡಬಹುದು. ಜೀವೆ ಒಂದು ಜೀವದಲ್ಲಿ, ಜೀವ ಅಂತಂದ್ರೆ ಒಂದೇ ಜೀವ ತಗೋಬೇಕು, ಒಂದು ಆತ್ಮ ತಗೋಬೇಕು. ನೀವು ನಿಮ್ಮಂತಲ್ಲಿ ಮನುಷ್ಯ ಹೋದಲ್ಲಿ ಅದೇ ನಿಮ್ಮ ಪ್ರತ್ಯೇಕ ಶರೀರ ಇದೆ, ಅದೇನಿಲ್ಲ, ಒಂದೇ ಶರೀರ ಇದೆ, ನಿಮಗೆ ಒಂದೇ ಮಾಲಕ್ ಇದೆ. ನೀವು ಅದಕ್ಕೆ ಒಂದು ಜೀವ ಅಂತ ಹೇಳ್ತಾರೆ. ಧರ್ಮ ಅಂದರೆ ಧರ್ಮ ಮತ್ತು ಅಧರ್ಮದಲ್ಲಿ ಅಸಂಖ್ಯಾತ ಪ್ರದೇಶಗಳು ಇರುತ್ತವೆ. ಆಯಾಸೆ ಆಕಾಶದಲ್ಲಿ ಅನಂತ ಪ್ರದೇಶ ಇರುತ್ತವೆ. ಮುತ್ತೆ ಉದ್ಗಲ ದ್ರವ್ಯದಲ್ಲಿ ಕಿವಿಯ 3 ವಿಧ ಅಂದರೆ ಸಂಖ್ಯಾತ ಅಸಂಖ್ಯಾತ ಮತ್ತು ಅನಂತ ಪ್ರದೇಶಗಳು ಹೊತ್ತಿ ಇರುತ್ತವೆ. ಕಾಲಸ್ಯ ಕಾಲದ್ರವ್ಯಕ್ಕೆ ಹೇಗೋ ಕೇವಲ ಒಂದು ಪ್ರದೇಶ ಇರುತ್ತದೆ. ಕೇಣ ಅದರಿಂದ ಸೊ ಆ ಕಾಲವು ಕಾಯ ಅಂದರೆ ಬಹು ಪ್ರದೇಶಿ, ನ ಅಂದ್ರೆ ಇರುವುದಿಲ್ಲ. ಅದಕ್ಕೆ ಒಂದು ಜೀವದಲ್ಲಿ ಆತ್ಮ ಪ್ರದೇಶದಲ್ಲಿ ಅಸಂಖ್ಯಾತ ಪ್ರದೇಶಗಳು ಇರುತ್ತಾವೆ. ಸಮುದ್ರಘಾತದ ಅವಸ್ಥೆಯಲ್ಲಿ ಸಂಪೂರ್ಣ ಲೋಕಾಕಾಶದಲ್ಲಿ ವ್ಯಾಪಿಸಿಕೊಂಡಿರ್ತದೆ. ನೀನು ಹೇಳುತ್ತಲ್ಲ 7 ಸಮುದ್ರಘಾತ ಹೇಳಿತ್ತು, ನಿನ್ನ ಕಪಾಟವನ್ನೆಲ್ಲ ಹೇಳಿದ್ದನಿಲ್ಲ. ಸಮುದ್ರಘಾತ ಅವಸ್ಥೆಯಲ್ಲಿ ಕೂಡ ಅಲ್ಲಿ ಅಸಂಖ್ಯಾತ ಪ್ರದೇಶಗಳು ಇರ್ತಾವೆ. ಆತ್ಮ ಪ್ರದೇಶದಲ್ಲಿ ಇರ್ತಾವೆ. ಆತ್ಮ ಪ್ರದೇಶದೊಳಗೆ ಏನಿರ್ತಾವ ಆತ್ಮ ಪ್ರದೇಶದೊಳಗೆ ಅನಂತ ಪ್ರದೇಶ ಇರ್ತಾವೆ. ಅವು ವ್ಯಾಪಿಸಿಕೊಂಡಿರ್ತಾವೆ. ಲೋಕದಲ್ಲಿನೂ ಕೂಡ ಸಂಪೂರ್ಣ ಲೋಕದಲ್ಲಿನೂ ಕೂಡ ವ್ಯಾಪಿಸಿಕೊಂಡಿರ್ತಾವೆ. ಅದಕ್ಕಾಗಿ ಪುದ್ಗಲ ಸಿಕ್ತ ವೃಕ್ಷ ಗುಣಗಳಿಂದ ಈಗ ನೋಡ್ರಿ, ಸಿಕ್ತ ವಸ್ತು ಇದ್ದಾಗ ಅದೇನು ಮಾಡ್ತೈತಿ, ಪುದ್ಗಲ ಬಂಧ ರೂಪದಾಗ ಬರ್ತೈತಿ. ವೃಕ್ಷ ಇದ್ರೆ ವೃಕ್ಷ ರೂಪದಲ್ಲಿ ಇರ್ತದೆ. ಪರಮಾಣುಗಳು ಪರಸ್ಪರ ಜೊತೆಯಾಗಿ ಏನು ಮಾಡ್ತಾವೆ, ಆ ಪ್ರಕ್ರಿಯೆಯಿಂದ ಸಂಖ್ಯಾತ ಬಾರಿ ಅಸಂಖ್ಯಾತ ಬಾರಿ ಅನಂತವಾಗಿ ಕಾಲದ್ರವ್ಯದಲ್ಲಿ ಏಕ ಪ್ರದೇಶಿಯಾಗಿದೆ. ಅದರಿಂದ ಕಾಯವನ್ನು ಹೊಂದುವುದಿಲ್ಲ. ಅದಕ್ಕಾಗಿ ಅಸ್ಥಿ ಕಾಯದ ಲಕ್ಷಣಗಳನ್ನು ತಿಳಿಸ್ತಾರೆ. ನಿಮಗೆಲ್ಲರಿಗೂ ಗೊತ್ತು ಈ ಪುದ್ಗಲ ದ್ರವ್ಯದ ಪರಮಾಣುಗಳು ಯಾವ ರೀತಿಯಾಗಿರ್ತಾವೆ ಅನ್ನೋದು. ಜೀವ ಧರ್ಮ ಅಧರ್ಮ ಈ 3 ದ್ರವ್ಯಗಳು ಪ್ರತಿಯೊಂದು ಅಸಂಖ್ಯಾತ ಪ್ರದೇಶವುಳ್ಳದಾಗಿದೆ. ಆಕಾಶವಾದಂಥ ಪ್ರದೇಶ ವ್ಯಾಪಕವಾಗಿದೆ. ಮೂರ್ತ ದ್ರವ್ಯವಾದ ಪುದ್ಗಲವು ನಾನಾ ಪ್ರಕಾರ ಸ್ಕಂದ ರೂಪವನ್ನು ಸಂಖ್ಯಾತ ಅಸಂಖ್ಯಾತ ಅನಂತ ಪ್ರದೇಶಗಳು ಉಳ್ಳದಾಗಿದೆ. ಒಂದು ಉದಾಹರಣೆ ಕೊಡ್ಬೇಕು ನಿಮಗೆ. ಹಾಲು ಇರ್ತೈತಿಲ್ಲ, 1 ಲೀಟ್ರ್ ಹಾಲು, 2 ಲೀಟ್ರ್ ಹಾಲು, 3 ಲೀಟ್ರ್ ಹಾಲು, ಅದು ಅನಂತ ಪ್ರದೇಶಗಳನ್ನು ಒಳಗೊಂಡಿರ್ತದೆ. ಅದರೊಳಗೆಲ್ಲ ಪೂರ ಹಾಲಿನ ಸಿಗದೊಳಗೆ ಸಂಖ್ಯಾತ ಪ್ರದೇಶಗಳು ಅನಂತ ಪ್ರದೇಶಗಳು ನೋಡಬಹುದು. ಅದನ್ನಿಲ್ಲ ಅದ ಬಹುಸಂಖ್ಯೆ ಅಂತೇಳಿ ತಿಳ್ಕೊಳ್ಬೇಕು. ಇನ್ನು ಉಪಚಾರದಿಂದ